ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿನಗೌತಿ ಮಿನಿ ವ್ಲಾಗ್. ಸೊ ನಾನು ನಿಮ್ಮ ನಮ್ರತಾ. ತುಂಬ ದಿನಗಳಾದಮೇಲೆ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಬಿಕಾಸ್ ಎಷ್ಟು ದಿನ ಮಾಡೋಕ್ಕಾಗಿಲ್ಲ ಡ್ಯೂ ಟು ನನ್ನ ಎಕ್ಸಾಮ್ಸ್, ಸ್ಟಡಿ ಪ್ರೆಷರ್ಸ್. ಸೊ ಎಕ್ಸಾಮ್ಸ್ ಇತ್ತು, ಅದರಿಂದ ನಾನು ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ಸೊ ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ತಿದ್ದೀನಿ ನಾನು ನನ್ನ ವ್ಲಾಗ್ನ. ಸೊ ಇವತ್ತಿನ ವ್ಲಾಗಲ್ಲಿ ಏನೇನಿರುತ್ತೆ ಅಂತಂದರೆ, ನನಗೆ ಮತ್ತೆ 27th ಸೆಕೆಂಡ್ ಪ್ರಿಪರೇಟರಿ ಸ್ಟಾರ್ಟ್ ಆಗೋಗಿದೆ ಆಲ್ರೆಡಿ. ನಾನು ಇಂಗ್ಲೀಷ್ ಪೇಪರ್ ಕೊಡ್ತಾನಿದ್ದೀನಿ. ಸೊ 27th ನನಗೆ ಮತ್ತೆ ಇನ್ನೊಂದು ಎಕ್ಸಾಮ್ ಇದೆ, ಸೈಕಾಲಜಿ. ಸೊ ಅದಕ್ಕೆ ಪ್ರಿಪೇರ್ ಆಗ್ತಾಯಿದ್ದೀನಿ ನಾನು. ನೋಡಿ, ಬುಕ್ಸ್ ಎಲ್ಲ ಹಂಗಂಗೆ ಹರಡಿಟ್ಟಿದ್ದೀನಿ ನಾನು ಹಾಸಿಗೆ ಮೇಲೆ. ಹಂಗಂಗೆ ಹರಡಿಟ್ಟಿದ್ದೀನಿ ನಾನು. ಸೊ ಇವಾಗ ಸ್ವಲ್ಪ ಬ್ರೇಕ್ ತೊಗೊಂಡೆ, ನಿಮ್ಮ ಜೊತೆ ವ್ಲಾಗ್ ಕಂಟಿನ್ಯೂ ಮಾಡೋಣ ನಾನು ಇವತ್ತು ಮತ್ತೆ ವ್ಲಾಗ್ ಮಾಡೋಣ ಅಂತ. ಸೊ 3 ಚಾಪ್ಟರ್ ಆಗಿದೆ, 7 ಚಾಪ್ಟರ್ಸಲ್ಲಿ 3 ಚಾಪ್ಟರ್ಸ್ ಡನ್. ಸೊ ಇನ್ನು ಮಿಕ್ಕಿದ್ದು ಚಾಪ್ಟರ್ಸ್ನ ಓದಬೇಕು. ನಮ್ಮ ಲಕ್ಕಿನ ತೋರಿಸ್ತೀನಿ ಇರಿ. ಇವಳ ಜೊತೆ ಆಟಾಡ್ತಾ ಇದ್ದಾರೆ. ಲಕ್ಕಿ ಸೇ ಹಾಯ್. ಸೊ ಇವತ್ತಿನ ವ್ಲಾಗಲ್ಲಿ ಏನೇನಿರುತ್ತೆ ಅಂತ ಅಂದರೆ, ಇವತ್ತು ಗ್ಯಾಸ್ ಸಿಲಿಂಡರ್ ಅಂಗಡಿಗೆ ಹೋಗಬೇಕು. ಅಲ್ಲೋಗಿ ನಮ್ಮ ಮನೆ ಅಡ್ರೆಸ್ ಚೇಂಜ್ ಮಾಡಿಸ್ಬೇಕು. ಅದಾದಮೇಲೆ ಅಲ್ಲಿಂದ ಬಂದು ನಾನು ಚೂರು ರೆಡಿಯಾಗಿ ಒಂದೇ ಹಾಕ್ಕೋಬೇಕು ನಾನು. ಅದಾದಮೇಲೆ ಮಧ್ಯದಲ್ಲಿ ಸ್ಟಡೀಸ್ ಇರುತ್ತೆ. ಆಮೇಲೆ ಸಾಯಂಕಾಲ ಆಲ್ ಟುಗೆದರ್ ರಾಯರ್ ಮಠಕ್ಕೆ ಹೋಗಿ ನಿಮಗೆ ಬಾಯ್ ಹೇಳೋದು. ಸೊ ತಿಂಡಿ ಆಯಿತು. ತಿಂಡಿ ಏನು ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ, ಬನ್ನಿ. ಬಿಸಿ ಬಿಸಿ ಪಲಾವ್, ಹಾಗೆ ಅದು ಬಜ್ಜಿ. ಸೊ ಎಸ್, ಸಿಗ್ತೀನಿ ನಾನು ಮತ್ತೆ ನಿಮಗೆ. ಸೊ ಸೈಕಾಲಜಿ ಇವಾಗ ಓದಬೇಕು. ಸೊ ಓದೋಕ್ಕೆ ಕುತ್ಕೊಳ್ಳೋದನ್ನು ಕೂಡ ನಾನು ಹೆಂಗೆ ಓದ್ತೀನಿ ಏನು ಅನ್ನೋದನ್ನು ಹೇಳ್ತೀನಿ ನಿಮಗೆ. ನಾನು ಎಷ್ಟು ಅವರ್ ಓದ್ತೀನಿ, ಎಷ್ಟು ಅವರ್ ಆದಮೇಲೆ ಬ್ರೇಕ್ ತೊಗೋತೀನಿ, ಅದೆಲ್ಲನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೆಕ್ಸ್ಟು ಬ್ರೇಕಲ್ಲಿ ಸಿಗುವ, ಬಾಯ್. ಸೊ ಮಾಡಿಬಿಟ್ಟು ಬಂದೆ ಒಂದು ರೀಲ್ನ. ಅದು ರೀಲು ಹೆಂಗೆ ಬಂದಿದೆ, ಯಾವ ಸಾಂಗಿಗೆ ಮಾಡಿದೆ, ಯಾವ ಡೈಲಾಗಿಗೆ ಮಾಡಿದೆ ಅಂತ ನೋಡೋದಕ್ಕೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ದಿನಗೌತಿ ವ್ಲಾಗ್ನ ಹೋಗಿ ಫಾಲೋ ಮಾಡ್ಕೊಳ್ಳಿ. ಸೊ ನನ್ನ ರೀಲ್ಸ್ ಯಾವಾಗಲೂ ಅಪ್ಲೋಡ್ ಆಗ್ತಾನೆ ಇರುತ್ತೆ ಎವ್ರಿಡೇ. ಸೊ ಇವತ್ತು ಗ್ಯಾಸ್ ಏಜೆನ್ಸಿಗೆ ಹೋಗೋದು ಡೌಟೇ, ಬಿಕಾಸ್ ಅಮ್ಮಗೆ ಸ್ವಲ್ಪ ಜಾಸ್ತಿ ಕೆಲಸ ಇದೆ ಅಂತ ಇವತ್ತು. ಅದಕ್ಕೆ ಹೋದರೆ ಮಿಸ್ ಇಲ್ಲದೆ ನಾನು ನಿಮಗೆ ತೋರಿಸ್ತೀನಿ ಹೆಂಗಾಯಿತು, ಅಲ್ಲಿ ಏನು ಕತೆ, ಅಲ್ಲಿ ಏನು ಪ್ರೊಸೀಜರ್ಸ್ ಅವರು ಅಂತ. ನನಗೆ ಇದೊಂದೇ ಡೌಟು ಏನಂದರೆ, ನಾವು ಕಿಡ್ನಿ ಟಚಿಂಗು, ಹಾರ್ಟ್ ಟಚಿಂಗ್ ಅಮೌಂಟ್ ಎಲ್ಲ ಕಾಲೇಜಿಗೆ ಕಟ್ಬಿಟ್ಟು ಅಟ್ ಲಾಸ್ಟ್ ಎಕ್ಸಾಮ್ ಹತ್ರ ಬಂದಾಗ ನಾನು ನೋಡ್ಕೊಂಡು ಓದೋದೇ ಯೂಟ್ಯೂಬ್ನ. ಯಾರ್ಯಾರು ಇದನ್ನೆಲ್ಲ ಮಾಡ್ತೀರಾ ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ರೀಸನ್ ಏನಂತ ಅಂದರೆ, ಇಷ್ಟು ದಿನ ವ್ಲಾಗ್ ಮಾಡದೇ ಇರೋದಕ್ಕೆ, ಒಂದು ನನಗೆ ಎಕ್ಸಾಮ್ಸ್ ಇತ್ತು. ಒಟ್ಟಿಗೆ ಎಕ್ಸಾಮ್ಸ್ ಎಲ್ಲ ಮುಗಿಸ್ಕೊಂಡು ಮಾಡೋಣ, ಫಸ್ಟ್ ಪ್ರಿಪ್ರೇಟ್ರಿ ಆಗುತ್ತೆ. ಫಸ್ಟ್ ಪ್ರಿಪ್ರೇಟ್ರಿ ಮುಗಿಸ್ಕೊಂಡು ಎವ್ರಿ ಡೇ ಒಂದೊಂದು ವ್ಲಾಗ್ ಮಾಡೋಣ, ನನ್ನ ಅಕಾಡೆಮಿಕ್ಸ್ ಕಂಬ್ಯಾಕ್ ಮಾಡ್ಕೊಳ್ಳೋಣ ಅಂದ್ಕೊಂಡ್ರೆ ಸೆಕೆಂಡ್ ಪ್ರಿಪ್ರೇಟ್ರಿ ಇಟ್ಬಿಟ್ರು ಅಷ್ಟು ಬೇಗ. ಸೊ ಒಟ್ಟಿಗೆ ಫಸ್ಟ್ ಪ್ರಿಪ್ರೇಟ್ರಿ ಮುಗಿಸ್ಕೊಂಡು ಮಾಡೋಣ ಅಂತ ನಾನು ಇಷ್ಟು ದಿನ ವ್ಲಾಗ್ ಮಾಡಿಲ್ಲ. ಆಮೇಲೆ ಅದ್ರ ಜೊತೆಗೆ ಅಮ್ಮ ಕೂಡ ಇರಲಿಲ್ಲ, ಓಂ ಶಕ್ತಿಗೆ ಹೋಗಿದ್ರು. ಅಮ್ಮ ನನ್ನ ತಮ್ಮ ಇಬ್ಬರೂ. ಅದಕ್ಕೆ ನಾನು ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಇದೇ ಫೋನಲ್ಲೇ ನಾನು ಮಾಡೋದು ವ್ಲಾಗು. ಅಂದರೆ ಇದು ಅಮ್ಮ ಫೋನೇ, ಬಟ್ ಇದಕ್ಕೆ ಸಿಮ್ ಹಾಕಿಲ್ಲ. ಅಮ್ಮಂದು ಹಾಟ್ಸ್ಪಾಟ್ ಕನೆಕ್ಟ್ ಮಾಡಿಕೊಂಡು ನಾನು ವೀಡಿಯೋ ಮಾಡೋದು. ತುಂಬ ಜನ ಕೇಳ್ತೀರಾ, ಎಷ್ಟು ಚಿಕ್ಕ ಚಿಕ್ಕ ಮಕ್ಳ ಕೈಲೆಲ್ಲ ಇದೆ ಫೋನು, ಇವಾಗ ನಿಮ್ಮಮ್ಮ ಯಾಕೆ ನಿಮ್ಮ ಕೈಗೆ ಫೋನ್ ಕೊಟ್ಟಿಲ್ಲ ಅಂತ. ನಮ್ಮಮ್ಮ ನಂಗೊಂದು ಟಾರ್ಗೆಟ್ ಕೊಟ್ಟಿದ್ದಾರೆ. ಅದು ಕಂಪ್ಲೀಟ್ ಮಾಡೋವರೆಗೂ ನಮ್ಮಮ್ಮ ನನಗೆ ಫೋನ್ ಕೊಡೋಲ್ಲ. ಸೊ ಆ ಟಾರ್ಗೆಟ್ ಏನು, ಆ ಟಾರ್ಗೆಟ್ ಕಂಪ್ಲೀಟ್ ಆದಮೇಲೆ ನನಗೆ ಫೋನ್ ಕೊಟ್ಟಮೇಲೆ ನಿಮಗೇನೆ ಬಂದು ನಾನು ಫಸ್ಟ್ ಹೇಳೋದು. ಸೊ ಯಾರ್ಯಾರು ಇಷ್ಟು ಫೀಸ್ ಕಟ್ಟಿದರೂ ಕೂಡ ಯೂಟ್ಯೂಬ್ ನೋಡ್ಕೊಂಡು ಹೋಗ್ತೀರಾ, ಅದನ್ನು ಕಮೆಂಟ್ ಮಾಡಿ ನನಗೆ ಇವತ್ತು. ಸೊ ನಾನು ಬೇಸಿಕಲಿ ನೋಡೋದೇನು ಅಂತ ಅಂದರೆ, ಸೈಕಾಲಜಿಗೆ ಯೂಟ್ಯೂಬಲ್ಲಿ ದೇರ್ ಇಸ್ ಒನ್ ಪರ್ಸನ್ ಹೂ ವಿಲ್ ಕಮ್ ಆ್ಯಂಡ್ ಟೀಚ್. ಎಕ್ಸಲೆಂಟಾಗಿ ಟೀಚ್ ಮಾಡ್ತಾರೆ. ಅದರಲ್ಲಿ ಅವ್ರದ್ದು ಯೂಟ್ಯೂಬ್ ಚಾನಲ್ ಹೆಸರು ಮರ್ತೋಗಿದ್ದೀನಿ ನಾನು. ಒಂದ್ಸರಿ ನೋಡಿ ಇವಾಗ ಹೇಳ್ತೀನಿ ನಾನು ನಿಮಗೆ, ಚೆಕ್ ಮಾಡಿಬಿಟ್ಟು ಅವ್ರದ್ದು ಯೂಟ್ಯೂಬ್ ಚಾನಲ್ ಏನು ಅಂತ. ನಿಮ್ಗೆ ಸೈಕಾಲಜಿ ಏನಾದ್ರು ಡೌಟ್ ಇದೆ, ಸ್ಪೆಷಲಿ ಸ್ಟೇಟ್ ಸಿಲೆಬಸ್ ಮಕ್ಕಳಿಗೆ ಸಕ್ಕ ಡೌಟ್ ಇರುತ್ತೆ. ಸೊ ಅದರಲ್ಲಿ ನೀವು ಹೋಗಿ ಚೆಕ್ ಮಾಡ್ಕೋಬೋದು. ಆ್ಯಂಡ್ ಎಕನಾಮಿಕ್ಸ್ ಎಲ್ಲ ನಮಗೆ ಸ್ವಲ್ಪ ಈಸಿನೇ ಅಲ್ವಾ. ಸೊ ಎಸ್, ಸೈಕಾಲಜಿ ಸ್ಟೂಡೆಂಟ್ಸ್, ಎಸ್ ಹೇಳ್ತೀನಿ ನಾನು ಇನ್ನು ಸ್ವಲ್ಪ ಹೊತ್ತಲ್ಲಿ ಅದ್ಯಾವುದು ಅಂತ. ಸೊ ಕಂಪ್ಲೀಟ್ ವಿಡಿಯೋ ನೋಡಿ, ಮಿಸ್ ಮಾಡ್ಕೋಬೇಡಿ ಆಯಿತಾ. ಸಿಗುವ. ಇವಾಗಿನ ಕೆಲಸ ಏನಂದರೆ, ಇವಾಗ ಮತ್ತೆ ಅಡುಗೆ ಮನೆಗೆ ಹೋಗಿ ಪಾತ್ರೆ ತೊಳಿಬೇಕು, ಅಡುಗೆ ಮನೆ ಕ್ಲೀನ್ ಮಾಡಬೇಕು. ದಿನದಲ್ಲಿ ಅದೆಷ್ಟು ಸರಿ ಕ್ಲೀನ್ ಮಾಡಿದ್ರು, ಅದೆಷ್ಟು ಸರಿ ತೊಳೆದ್ರೂ ಅದು ಯಾರು ತಿಂತಿನ ಪಾತ್ರೆ ಹಾಕ್ತಾರೋ ನನಗಂತೂ ಅಷ್ಟು ಗೊತ್ತಾಗಲ್ಲ. ಬಂದೆ. ಓಕೆ, ಸೊ ಸಿಗುವ, ಬಾಯ್. ಸೊ ಎಸ್, ನಾನು
ಓದ್ಕೊಂಡಿದ್ದೆಲ್ಲ ಆಯಿತು. ಸೊ ಸೈಕಾಲಜಿ 7 ಚಾಪ್ಟರ್ಸಲ್ಲಿ 6 ಚಾಪ್ಟರ್ ಸ್ಟಡೀಸ್ ಜೊತೆಗೆ ರಿವಿಷನ್ ಕೂಡ ಮುಗಿದಿದೆ. ಇನ್ನೊಂದು ಚಾಪ್ಟರ್ ರಿವಿಷನ್ ಮಾಡಿದರೆ ಇವತ್ತು ಜಸ್ಟ್ ಮಲ್ಕೊಳ್ಳೋದು. ಸೊ ನಾಳೆ ವ್ಲಾಗ್ ಅಂತೂ ನನ್ನ ವಯಸ್ಸಿನವ್ರಿಗಂತೂ ಸಖತ್ ಫನ್ನಿ ಆಗಿರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ನಾನು ಲಾಸ್ಟು ಮೆನ್ಷನ್ ಮಾಡಿದ್ದೆ ನಿಮಗೆ, ನಾನು ಸೈಕಾಲಜಿಗೆ ಯಾವ ವೀಡಿಯೋಸ್ನ ರೆಫರ್ ಮಾಡಿ ಓದ್ತೀನಿ ಅಂತ. ಸೊ ನಾನು ಯೂಟ್ಯೂಬ್ ವೀಡಿಯೋ ರೆಫರ್ ಮಾಡೋದು ಸೈಕಿ ಸೋಲ್ ಅಂತ. ಸೊ ಅವ್ರದ್ದು ಯೂಟ್ಯೂಬ್ ಚಾನಲ್ ಏನಂದರೆ ಅವ್ರು ಹಿಂದಿ ಇಂಗ್ಲೀಷ್ ಎರಡರಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ. ಬೇಸಿಕಲಿ ನಮಗೆ ಎಕ್ಸ್ಪ್ಲನೇಷನ್ ವೀಡಿಯೋ ಸಿಗೋದೇ ತುಂಬ ಅಪರೂಪ. ಸೊ ಅದರಲ್ಲಿ ನಾವು ಕನ್ನಡದೆಲ್ಲ ಸರ್ಚ್ ಮಾಡ್ತೀವಿ ಅಂದರೆ ಸಿಗೋದೆಲ್ಲ ಕನ್ಸಿನ ಮಾತೆ. ಸೊ ಅದಕ್ಕೆ ಅದನ್ನು ರೆಫರ್ ಮಾಡ್ತೀನಿ ನಾನು. ಸೊ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ, ಒಳ್ಳೆ ಯೂಟ್ಯೂಬ್ ಚಾನಲ್ ಅದು. ಸೊ ಹೋಗಿ ನೋಡಿ, ಯಾರ್ಯಾರಿಗೆ ಡೌಟ್ ಇದೆ ಪ್ರಿಪ್ರೇಟ್ರಿಗೆ ಅವರೆಲ್ಲರೂ. ಆ್ಯಂಡ್ ನಾಳೆ ವ್ಲಾಗ್ ಅಂತೂ ಸಖತ್ ಮಜವಾಗಿರುತ್ತೆ, ಸಖತ್ ಫನ್ನಿ ಆಗಿರುತ್ತೆ. ಏನಂತ ಗೆಸ್ ಮಾಡಿ ಕಮೆಂಟ್ ಮಾಡಿ. ಅದರಲ್ಲೂ ನನ್ನ ವಯಸ್ಸಿನವ್ರಿಗಂತೂ ತುಂಬ ಫನ್ನಿಯಾಗಿರುತ್ತೆ ನಾಳೆ ವ್ಲಾಗು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಜೀವನದಲ್ಲಿ ಇದ್ದೇ ಇರುತ್ತೆ ಕಷ್ಟ, ಆದರೆ ನಾವು ಯಾಕೆ ಮಾಡ್ಕೊಬೇಕು ನಮ್ಮ ನಿದ್ದೆಗೆ ನಷ್ಟ ಅಂತ ಹೇಳ್ತಾ ಈ ವ್ಲಾಗ್ ಎಂಡ್ ಮಾಡ್ತಿದ್ದೀನಿ. ಶುಭರಾತ್ರಿ, ಎಲ್ಲರಿಗೂ ನಾಳೆ ಸಿಗ್ತೀನಿ. ಟಾಟಾ ಬಾಯ್, ನಮ್ರತ ಸೈನಿಂಗ್ ಆಫ್.